ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪುಡರೌಡಿಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ರೌಡಿಗಳಲ್ಲ ಅವರು, ಪುಡರೌಡಿಗಳು ಅಂದರೆ ಮುಂಬರ್ತಾ ದಿನಗಳಲ್ಲಿ ದೊಡ್ಡ ರೌಡಿಗಳು. ಈಗ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂತಂದರೆ ಈಗ ಚಿಕ್ಕ ರೌಡಿ ಅವನು, ನೆಕ್ಸ್ಟು ತಾಲೂಕು ಅಧ್ಯಕ್ಷ ಆಯ್ತಂದ್ರೆ ದೊಡ್ಡ ರೌಡಿ ಅವನು. ಯಾವುದ ವಿಚಾರ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ನಾಗೇಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ಶಾಸಕರ ಹಿಂಬಾಲಕ ಇದ್ದಾನೆ. ಬಾಲ ಇದ್ದಂಗೆನೆ, ಶಾಸಕರಿಗೆ ಬಾಲ ಅವರು. ಈ ಒಕ್ಕಲಿಗರ ಸಮುದಾಯದಲ್ಲಿ ಅಲ್ಲಲ್ಲಿ ಉಟ್ಕೊಂತಾರೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಯಾವುದೇ ಸಮುದಾಯದಲ್ಲಾದ್ರೂ ನಾವು ಸಮುದಾಯದ ಪರ ಅನ್ನಕ್ಕಿಂತ ಈ ವ್ಯಕ್ತಿತ್ವ ಎಂಥದ್ದು, ಈತನ ಬಗ್ಗೆ ಆಗಿದಷ್ಟು ಸಿಗ್ತಾ ಹೋಗುತ್ತೆ ಮಾಹಿತಿ. ಈಗ ಶಾಸಕರು MLA ಆದಮೇಲೆ ಇವೊಂದು ಜಾಸ್ತಿ ಆಯ್ತಾ ಹೋಯ್ತು. ಪ್ರತಿಯೊಂದು ವಿಚಾರಕ್ಕೂ ಮಾಧ್ಯಮಗಳ ಮುಂದೆ ಬಂದ್ಬಿಡ್ತಾನೆ. ಅದು ಎಂಥ ಲೀಡರು, ನಾಯಕರು ಏನು ಅಂತಲೂ ನೋಡಲ್ಲ. ಮಾತು ಸ್ಟಾರ್ಟ್ ಮಾಡ್ದೆ ಅಂದ್ರೆ ಅನ್ಲಿಮಿಟೆಡ್, ಇವನು ಅನ್ಲಿಮಿಟೆಡ್ ಪ್ಯಾಕ್ ಇದ್ದಂಗೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ. ಅದು ಯಾವ ಸ್ಕೂಲಲ್ಲಿ ಓದಿದಾನೋ ಗೊತ್ತಾಗಲ್ಲ, ಅಥವಾ ಇವನಿಗೆ ಮಾಡಿದ ಟೀಚರ್ಸ್ ಯಾರು ಅಂತಲೂ ಗೊತ್ತಿಲ್ಲ, ಶಿಕ್ಷಕರು ಅವ್ರ ತಪ್ಪು ಇವನ್ ತಪ್ಪು ಅಂತಲೂ ಗೊತ್ತಾಗಲ್ಲ. ಇನ್ನೇನು ಈಗೀಗೇನು ಚಿಗುರಿ ಮೀಸೆ ಒಂದು ಅಂತ ಅನುಭವಿ ವ್ಯಕ್ತಿನೂ ಅಲ್ಲ ಅವನು. ನೆನ್ನೆ ಮೊನ್ನೆ ಬಂದ ಕಂದಮ್ಮ ಪಾಪ ಏನು ಮಾತಾಡ್ತಾನೆ. ಅಧಿಕಾರಿಗಳಿಗೆ ಧಮಕಿ. ಈಗೇನು ವೈರಲ್ ಆಗಿದೆ ಶಿಕ್ಷಕರದು, ಬೇಲ್ವೋಟು ಅವ್ರದ್ದು ಈಗ ಗೊತ್ತಾಗಿದೆ. ಇನ್ನು ಒಳಗಿದ್ದೆಲ್ಲ ಇಂಥ ಕೆಲಸಗಳಲ್ವ ಇವನು. ಯಾವ ಥರ ಈ ಬೇಲ್ವೋಟು ಚುನಾವಣೆಗಳ ನಿಯಮಿತವಾಗಿ ಈಗ ಆಯ್ಕೆ ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಅವ್ರೇನು ಮಾಡ್ತಾ ಇದ್ದಾರೆ, ಹೊಸ ಮತದಾರ ಪಟ್ಟಿ ಆವಿಷ್ಕರಣೆಗೆ ಅಂದರೆ ಅದೊಂದು ಕಾನೂನು ತಂದವ್ರೆ. ಮಾರ್ಪಾಡು ಮಾಡಬೇಕಾದ್ರೆ, ಎಲೆಕ್ಷನ್ ಕಾರ್ಡ್ ಚೇಂಜ್ ಮಾಡ್ಬೇಕಂತಂದರೆ ಏನೋ ಅವರು ಎಲ್ಲಿ ಓದಿರ್ತಾರೋ ಅಥವಾ ಎಲ್ಲಿ ಹುಟ್ಟಿ ಬೆಳೆದಿರ್ತಾರೋ ಅಲ್ಲಿ ಎಲ್ಲಿ ಮೊದಲು ಓಟ್ ಹಾಕ್ತಾಯಿದ್ರು ಅಲ್ಲಿಂದ ಏನೋ ಅನುಮತಿ ಬೇಕು, ಪರ್ಮಿಷನ್ ಬೇಕು ಅನ್ನೋ ಥರ ಕೆಲವು ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ಈ ಒಂದು ಚುನಾವಣಾ ಕಾರ್ಡ್ಗೆ. ಆ ಒಂದು ಇದರಲ್ಲಿ ಈ ಶಿಕ್ಷಕರು ಕೆಲಸ ಮಾಡ್ತಾ ಹೋಗ್ತಾರೆ. ಅಲ್ಲಿ ಆ ಮೇಷ್ಟ್ರು ಫೋನ್ ಮಾಡಿರ್ತಕ್ಕಂಥ ಇವು ನಾಗೇಶ್ ಅಂತಕ್ಕಂಥ ಯುವ ಕಾಂಗ್ರೆಸ್ ಅಧ್ಯಕ್ಷ ಏನು ಮಾಡ್ತಾನೆ, ಧಮಕಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏಯ್ ಯಾವನ ನೀನು ನಮ್ಮೂರ್ಗೆ ಮಾಡೋಕ್ಕೆ? ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಇಲ್ಲ ನಾಗೇಶ್ ನಾನು ಈ ಥರ ಇದ್ದೀನಿ. ಅದಕ್ಕೆ ಈ ಯಾಕೆ ಶಿಕ್ಷಣವನ್ನು ಪಡೀಬೇಕು, ಶಿಕ್ಷಣದ ಜೊತೆ ಸಂಸ್ಕಾರ ಬೇಕು. ಅವನು ಓದಿರೋದೇ ಕಮ್ಮಿ ಅನ್ನಿಸ್ತದೆ ನನಗೆ, ಅಥವಾ ಅಷ್ಟೋ ಇಷ್ಟು ಓದಿದ್ರು ಅದು ಅನ್ಲೈಕ್ ಎಜುಕೇಷನ್. ಅದು ಸಂಸ್ಕಾರ ಇಲ್ಲದೆ ಇರೋನು. ಏನು ಹೇಳ್ತಾ ಇದೆ? ನಿನಗೂ ಅದಕ್ಕೇನು ಸಂಬಂಧ? ನಿನಗೇನು ಸಂಬಂಧ? ಅವ್ನು ನಾಗೇಶ್ ರೆಡ್ಡಿಗೆ ಕೇಳೋಣ, ಅವನಿಗೇನು ಸಂಬಂಧ? ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆಗೂ ಅವನಿಗೇನು ಸಂಬಂಧ? ಕಾಂಗ್ರೆಸ್ ಅವ್ರ ಅಪ್ಪಂದ? ಚಿಕ್ಕಬಳ್ಳಾಪುರದಲ್ಲಿ ಅವನೇನು ದೊಡ್ಡ ಡಾನ? ಅವ್ರ ಅಮ್ಮ ಅಕ್ಕ ಅಂತೀಯ ಅವ್ರನ್ನ? ಲೇ, ನಿನ್ನಂತ ಕಮ್ಮಂಗಿ ನನ್ನ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಪಾಠ ಮಾಡ್ಕೊಂಡು ಬಂದಿರ್ತಾರೆ ಅವರು. ಅಟ್ಲೀಸ್ಟ್ ಮಾತು ನಿನ್ನೊಬ್ಬನಿಗಲ್ಲ. ಸೆನ್ಸಾರ್ ಇಲ್ಲ ಅಂತಂದರೆ ಪ್ರತಿಯೊಬ್ಬನ ಬಾಯಲ್ಲೂ ಅದೇ ಮಾತೇ ಬರುತ್ತೆ. ಬಟ್ ಸೆನ್ಸಾರ್ ಇರುತ್ತಲ್ವ, ಕಟ್ ಮಾಡ್ತೀವಲ್ಲ ನಾವುವೇ. ಅಮ್ಮ ಅಕ್ಕ ಅಂತೀಯ ಅವ್ರನ್ನ? ನಿನ್ನಿಂದ ಅವ್ರಮ್ಮ ಅಕ್ಕನ ಅನ್ಸ್ಕೊಬೇಕಾ? ಅಷ್ಟು ನಿನ್ನ ಹತ್ರ ಬಯಸ್ಕೊಳ್ಳೋಕ್ಕೆ, ನಿಮ್ಮಂತ ಅಯೋಗ್ಯರ ಹತ್ರ ಬಯಸ್ಕೊಳ್ಳೋಕೆ ಅವ್ರು ಅಷ್ಟೊಂದು ಓದಿರ್ತಾರ? ಹಳ್ಳಿಯಲ್ಲಿ ಸುತ್ತಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರೆ ಅವಾಜುಗಳು ನನ್ನೂರಿಗೆ, ನೀನೇನು ನಿನ್ನೂರ್ಗೆ ದೊಡ್ಡ ಡಾನ್? ಅಲ್ಲಿ ಇಟ್ಟಾರೇನೋ ನೀನು? ಇಲ್ವಲ್ಲ. ಶಾಸಕರ ಸಪೋರ್ಟ್ ಇದೆ ಅಂತಲ್ಲ, ಸರ್ಕಾರ ಸಪೋರ್ಟ್ ಇದ್ರೇನೆ ಮೊನ್ನೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ್ರು ಅವ್ರು ಜೈಲ್ಗೆ ಹೋಗಿ ಬಂದ್ರೀಗ. ಹೋಗ್ಲಿ, ಅಧಿಕಾರಿಗಳಂದ್ರೆ ಏನಂತ ತಿಳ್ಕೊಂಡಿದ್ದೀವಿ. ಹೋಗ್ಲಿ, ನೀನು ಭಯ ಪಡಿಸಿದ್ರೆ ನೀವು ಒಂದ್ಸತಿ ಭಯ ಪಡ್ಬೋದೇನು, ಹೊರಗಡೆ ಬಂತಂದ್ರೆ ಯಾವನು ಕೇರ್ ಮಾಡಲ್ಲ. ಆಮೇಲೆ ಸರ್ಕಾರಗಳಿಗಾಗಿರ್ಲಿ ಯಾರಿಗೇ ಆಗಿರಲಿ. ಏನಾಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ? ಅದು ಕಾಂಗ್ರೆಸ್ ನಾಯಕರಿಗೆ. ನಿಮ್ಗೆ ಸಪ್ರೇಟ್ ಸಂವಿಧಾನ ಇದೆಯಾ? ಯಾರನ್ನ ಬೇಕಾದ್ರೂ ಬೈಬೋದು, ಹೊಡಿಬೋದು ಅಂತಿದ್ಯಾ? 2 ಕೇಸ್ ಆಗಿದೆ, ಇದಕ್ಕೂ ಎದುರಲ್ವಂತೆ. ನೀನು ಹೋಮ್ ಮಿನಿಸ್ಟ್ರು ನಿಮ್ಮ ಪಕ್ಷದವರೇ ಪಾಪ, ಕಾಂಗ್ರೆಸ್ಸು. ಆ ಥರ ಏನಾದ್ರು ಧೈರ್ಯ ಇದೆಯಾ? ಪರಮೇಶ್ವರ್ ಅವರು ಮಾನ್ಯ ಮಂತ್ರಿಗಳು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾರು ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಉದ್ದೇಶ ಇದೆಯಾ?
ಆ ಮಟ್ಟದಲ್ಲ. ನೋಡಿ ಅವ್ರೇನಾರು ಶಿಕ್ಷಕರು ತಾಳ್ಮೆ ಕಳ್ಕೊಂಡಿದಾರ? ಅಟ್ಲೀಸ್ಟ್ ಮಾಹಿತಿ ತಿಳ್ಕ. ಯುವ ಮೋರ್ಚಾ ಅದು ಯುವ ನಾಯಕತ್ವ ಘಟಕದಿಂದ ಹೋಗ್ತಾ ಇದೆಯಾ? ಏನು ದೊಬ್ಬಕ್ಕಾಗತ್ತೆ ನೀನು? ನೀನು ಕೆಲವು ವಿಡಿಯೋಗಳು ನೋಡಬೇಕು. ಆ ಸಂಸದರ ಮೇಲೆ ಹೆಂಗಂದ್ರೆ ಹೆಂಗೆ ಮಾತಾಡ್ತೀಯಲ್ಲ, ಅಡ್ಡದಿಡ್ಡ. ಆ ಡೈಲಾಗ್ ನಡೆಯಲ್ಲ ನಾಗೇಶ್ ರೆಡ್ಡಿ. ಕೆಲವು ವರ್ಷ ಆಮೇಲೆ ಎಂತೆಂಥವ್ರು ಕೊಚ್ಕೊಂಡು ಹೋಗವ್ರ, ನೀನು ತಡ್ಕಂತೀಯ ಚಿಕ್ಕಬಳ್ಳಾಪುರದಲ್ಲಿ. ಪಕ್ಷದಲ್ಲಿ ಬೆಳಿಬೇಕು ಅಂದ್ರೆ ಒಂದು ವ್ಯವಸ್ಥಿತವಾಗಿ ಹೋಗ್ಬೇಕು ನೀನು. ಒಳ್ಳೆ ಮಂಗ ಮಾತಾಡ್ದಂಗೆ ಮಾತಾಡ್ತೀಯ ಅಧಿಕಾರಿಗಳ ಜೊತೆ. ಕುಡಿದು ಮಾತಾಡೋದಲ್ಲ. ಕುಡಿದ್ರೆ ಆ ಒಂದು ನಿಮಿಷ, ಆ ಒಂದು ಗಂಟೆ ಏನಾದರೂ ನಿನಗೇನಾದ್ರು ಕಿಕ್ ಕೊಡುತ್ತೇನೋ. ಆ ಮಾತು ಇವತ್ತು ಗೊತ್ತಾಗತ್ತೆ. ಎಲ್ಲ ಮಾಧ್ಯಮಗಳಲ್ಲೂ ನಿಮ್ಮ ಕಾಂಗ್ರೆಸ್ ಬಂಡವಾಳವನ್ನೇ ತೋರಿಸ್ತಾ ಇದ್ದಾರೆ. ಅಭಿವೃದ್ಧಿಗಳು ಬಿಟ್ಟು ಎಲ್ಲ ಶಾಸಕರು ಬೇರೆ ಝೋನಲ್ಲಿ ಹೋಗ್ತಾ ಇದ್ರೆ ನೀವು ಅವ್ರನ್ನ ಫಾಲೋ ಅಪ್ ಮಾಡಬೇಡಿ. ಶಾಸಕರ ಸಪೋರ್ಟ್ ಇದೆ, ಸಹಕಾರ ಇದೆ. ನಮ್ಮ ಶಾಸಕರು ಒಂದು ಕಲ್ಲು ಹೆಸರು ನಾವು 2 ಎಸೆಯೋಣ, ಇವೆಲ್ಲ ಬಿಡ್ಬೇಕು ನೀವು. ಯಾರೇ ಆಗಿದ್ರು, ಪಕ್ಷಕ್ಕಾಗಿರ್ಲಿ ವ್ಯಕ್ತಿಗಾಗಲಿ ಒಳ್ಳೆ ಹೆಸರು ತರಬೇಕು. ಅಂತ ನಾಯಕರು ಉಟ್ಕೊಬೇಕು. BLO ಅಧಿಕಾರಿಗೂ ನಿಮ್ಗೇನು ಸಂಬಂಧ? ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ, ನೀವೇನು ಮಾತಾಡ್ತಾ ಇದ್ದೀರಾ? ನೀವು ಮಾತಾಡೋದಕ್ಕೂ ಅವ್ರು ಹೇಳೋದಕ್ಕೆ ಸಂಬಂಧ ಇದೆಯಾ? ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇಲ್ವಾ? ಕುಡಿದ್ರೆ ಆ ಮಟ್ಟಕ್ಕ ಹೇಳಿ. ಈ ಚಿಕ್ಕಬಳ್ಳಾಪುರ ತನಕನೂ ಡ್ರಗ್ಸ್ ಬಂದ್ಬಿಟ್ಟಿದೆ ಅಂತ ನಮ್ಮ ಅನುಮಾನ ಸ್ಟಾರ್ಟ್ ಆಗಿ ಹೋಗಿದೆ ಈಗ. ಆ ಡ್ರಗ್ಸ್ ಏನಾರು ಗ್ರಾಚಾರ ಕಟ್ಟಿ ಇಲ್ಲೋ ಏನಾರು ತಗೊಂತಾ ಇದ್ರ ಅಂತ ಹಂಗೆ ಮಾತಾಡ್ತೀಯಲ್ಲ ನೀನು ನಾಗೇಶ್ ರೆಡ್ಡಿ. ಗೂಂಡಾ ಸಂಸ್ಕೃತಿಗಳೆಲ್ಲ ಬಿಡ್ಬೇಕು. ಇವೆಲ್ಲ ಆವಾಜುಗಳಾಗ್ತೀವಿ, ಬೆದರಿಕೆಗಳಾಗ್ತೀವಿ. ಈ ಆಮೇಲೆ ಇಲ್ಲೇ ಪೋಖ್ರಿ ಆಟಗಳು ನೋಡ್ತಾ ಇದ್ರೆ ನಿನ್ನ ಬಗ್ಗೆ ಮಾತಾಡಕ್ಕೆ ನಮಗೆ ನಾಚಿಕೆ ಆಗುತ್ತೆ. ನನಗೆ ನಾಚಿಕೆ ಆಗುತ್ತೆ ನಿನ್ನ ಬಗ್ಗೆ ಮಾತಾಡೋ. ಬೇಡ ಅನ್ಕೊಂಡ್ರೆ ಆಮೇಲೆ ನಿನ್ನಂಥವ್ರು ಬೆಳೀತಾ ಹೋಗ್ತಾರೆ ಅಂತ ಅದೊಂದು ಬೇಜಾರು. ಮಟ್ಟ ಹಾಕ್ಬೇಕು ನಿಮ್ಮಂಥವ್ರನ್ನೆಲ್ಲ. ಏನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ರೌಡಿಗಳನ್ನ ಬಿಡಬಾರ್ದ್ರಿ? ಎಜುಕೇಟೆಡ್ ತಗೊಳ್ರಿ, ಚೆನ್ನಾಗಿ ಓದಿರೋನು ಮಾಡ್ರಿ. ಯುವ ಕಾಂಗ್ರೆಸ್ ಅಧ್ಯಕ್ಷ ಅವೆಲ್ಲ ಓದ್ ನೋಡಿ ಫಸ್ಟ್ ಅವ್ರದ್ದು. ಇವನ್ನೆಲ್ಲ 5, 6, 7 ಫೇಲ್ ಆಗಿ ಬಂದವನೇನೋ. ಇಂಥವನೇ ಬೇಕಾ ನಿಮಗೂ ಕಾಂಗ್ರೆಸ್ ಪಕ್ಷಕ್ಕೆ? ಎಂಥ ಹೀನಾಯ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಎಜುಕೇಟೆಡ್ ಇಲ್ವ ಇನ್ಯಾರು ಆ ಪಕ್ಷದಲ್ಲಿ? ಓದ್ಕೊಂಡ್ರು ಸಂಸ್ಕಾರವಂತರ ತಗೊಂಬಂದು ಪಾರ್ಟಿಗಳಲ್ಲಿ ಕೂಡಿಸಿ. ಅದಕ್ಕೆ ಆ ಪಕ್ಷಕ್ಕೂ ಆಗೈತಿ. ನಾಯಕತ್ವದ ಕೊರತೆ ಆಗಬಾರ್ದು ಎಲ್ಲುವೆ. ಈಗ ಯಾವುದೋ ಒಂದು ಪಕ್ಷ ತಾಯಿ ಇದ್ದಂಗೆ. ಆ ಬೆಳೆಯೋ ಮಕ್ಕಳು ಹಂಗಿಂಗೆ ಹುಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅವ್ರ ಕರ್ಮ. ಇಂಥವ್ರನ್ನ ತಗೊಂಬರ್ಬಾರ್ದು ಮುಂದ್ಗಡೆ ನೀವು. ನಿಮ್ಗೇನಾರು ಕಾಂಗ್ರೆಸ್ ಪಕ್ಷಕ್ಕೆ ಚಿಕ್ಕಬಳ್ಳಾಪುರ ಘಟಕಕ್ಕೆ ಮಾನ ಮರ್ಯಾದೆ ಇದ್ರು ಫಸ್ಟ್ ಇಂಥವ್ನು ಒದ್ದು ಓಡಿಸಿ. ಇವನು ಅನ್ಲೈಕ್ ಅನ್ಫಿಟ್ ಆ ಪಕ್ಷಕ್ಕೆ. ಬಾಯಿದೆ ಅಂತ ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈಯೋದಲ್ಲ ನಾಯಕತ್ವ. ಪೇಷನ್ಸ್ ಇರಬೇಕು. ಯಾರ ಜೊತೆ ಏನು ಮಾತಾಡ್ತಾ ಇದೀವಿ ಅಂತ ಇವನು ಗೊತ್ತಿರ್ಬೇಕು. ಇವ್ನು ಹಿಂಗೆ ಬಿಟ್ರೆ ಯಾವ ಮಟ್ಟಕ್ಕೆ ಹೋಗ್ತಾನೆ ನೋಡ್ರಿ. ಇವನು ಕಟ್ ಮಾಡಿದ್ರೆ ಆ ಚಿಮ್ಮುಳ್ ಡೈರಿ ಹಣ ವಸೂಲಿಗೆ ಹೋಗ್ಬಿಟ್ಟವನು. ಮೊನ್ನೆ ಹೇಳ್ತಾ ಇದ್ದೆ ನಾನು, ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಈತನ ಬಗ್ಗೆ ತಿಳ್ಕೊಬೇಕಾರೆ ಏನಾದ್ರು ಸ್ವಲ್ಪ ತಿಳ್ಕೊಂಡು ಮಾತಾಡೋಣ ಅಂತ. ಆ ದುಡ್ಡು ಯಾವುದೋ ಕೊಟ್ಟಿದ್ರಂತೆ, ಅದು ಬೇರೆ ಥರ ಸೆಟ್ಲ್ಮೆಂಟ್ ಅಂತೆ. ಅವ್ರೂರಲ್ಲಿ ಇವನೇ ಸಿಂಗಪೂರ್ ಡಾನ್ ಅಂತೆ. ಡೆಲಿಗೇಟ್ ಮಾಡ್ತಾರೆ, ಕೊಟ್ಟಿದ್ರೆ ಅವ್ನು ತಗಂತಾನೆ. ಇಲ್ಲ ಅವ್ರನ್ನ ಯಾಕೆ ಮಾಡ್ಬೇಕಾಗಿತ್ತು? ನೀವು ಮಾಡಿದ್ದೀರಾ. ಅವ್ರು ಯಾರು ಪಕ್ಷಗಳಂದ್ರೆ ಕೊಡ್ತಾರೆ ರಾಜಕೀಯ. ಆ ಮಟ್ಟಕ್ಕ ಹಂಚೋದಂತೆ ಇವನೇ ಸೆಟ್ಲ್ಮೆಂಟ್ ಅಲ್ಲೆಲ್ಲ. ಇವನ್ಗೆ ನಾನು ಗೊತ್ತಿದ್ದಂಗೆ ₹1 ಹೋಗ್ತಾ ಇಲ್ಲ ಅನಿಸ್ತದೆ ಪಕ್ಷದಿಂದ. ತಿಂಗಳು ಪೇಮೆಂಟ್ ಆದರೂ ಕೊಡ್ರಿ ಈತನಿಗೆ. ಆ ಗ್ಯಾರಂಟಿ ಯೋಜನೆ ಅದು ಯಾರ್ಯಾರು ಮಾಡಿದ್ರಲ್ಲ, ಆ ಎಳವಳ್ಳಿ ರಮೇಶ್ ಅಣ್ಣನ ತೆಗೆದುಬಿಟ್ಟು ಹೋಗ್ಲಿ, ಇವನಾದರೂ ಮಾಡ್ರಿ. ಜಿಲ್ಲೆಗೆ ಚೆನ್ನಾಗಿ ನಡೆಸ್ತಾನೆ ಆ ಗ್ಯಾರಂಟಿ ಯೋಜನೆಗಳನ್ನ. BJP ಪರ ಇದೆಯಾ ಅಂತ ಬಿಟ್ಟು ಶಿಕ್ಷಕರಿಗೆ ಬೈಯೋದು. ಪಾರ್ಟಿಯನ್ನು ನಿಮ್ಮ ಅಪ್ಪಂದ? ಅವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮ ಅಪ್ಪಂದೇನೋ ಕಾಂಗ್ರೆಸ್ ಪಾರ್ಟಿ? BJP ಪಾರ್ಟಿಗೆ ಬಕೆಟ್ ಹಿಡಿತೀಯ ಅಂತ. ನಿನ್ನಷ್ಟು ಬಕೆಟ್ ಹಿಡಿದ ವ್ಯಕ್ತಿ ಯಾವನೂ ಇಲ್ಲ. MLAಗೆ ನೀನು ಅಷ್ಟೊಂದು ಬಕೆಟ್ ಹಿಡಿದಿದ್ದೆ. MLA ಬಾಲ ಇದ್ದಂಗೆ ನೀನು. ನಾವು ಗಮನಿಸ್ತಾ ಇರ್ತೀವಲ್ಲ, ಪ್ರದೀಪ್ ಈಶ್ವರ್ಗೆ MLAಗಳು ಮಾನ್ರು ಅವರು ಕೂಡ ತಿದ್ದಬೇಕಿಂತ ಅವ್ರನ್ನ. ಜೊತೆಗೆ ಹಾಕೊಂಬೇಡ್ರಿ ಅಂತ ಹೇಳ್ತಾ ಇಲ್ಲ, ಹಾಕೊಳ್ಳಿ. ನಿಮ್ಮ ಕೆಲಸಗಳಾಗಲ್ವಲ್ಲ, ಯಾವನೊಬ್ಬ ಬೈಬೇಕಲ್ವಾ? ಆ ಒಕ್ಕಲಿಗರ ನಾಯಕನ ಬೈಬೇಕಂದ್ರೆ ಇನ್ನೊಬ್ಬ ಒಕ್ಕಲಿಗ ಉಟ್ಕೊಬೇಕು. SC ನಾಯಕನ ಬೈಬೇಕಂದ್ರೆ ಇನ್ನೊಬ್ಬ SC ಬೇಕಲ್ಲಿ. ಸುಧಾಕರ್ನ ಬೇಕು, ಇವನು ಪುಟಂಗಿನ ಇಟ್ಕೊಂಡ್ ಇಟ್ಟಿದ್ದೀರಲ್ಲ. ಅಕ್ಷರ ಜ್ಞಾನ ಇಲ್ಲ ಇವನಿಗೆ. ಅದೇನು ನಾಲೆಡ್ಜ್ ಇದೆಯೋ ಅದು ಗೊತ್ತು. ಇವನು ಮಾತಲ್ಲೇ ಗೊತ್ತಾಗ್ತದೆ. ಬೇಜಾರಾಗುತ್ತೆ ಕೆಲವ್ರ ಬಗ್ಗೆ ಮಾತಾಡಕ್ಕೆ.
ಸುಧಾಕರ್ ಹೆಸರು ಎತ್ತಿದ್ರೆ MP ಅವ್ರದ್ದು, ಹಿಂದೆ ಮುಂದೆ ನೋಡಲ್ಲ ಇವನು. ರೈಲೋದಂಗೇನೆ ಏನಾರು ಒಂದು ಮೈಕ್ ಇಟ್ಬಿಟ್ರೆ ಸಾಕು, ಬೇಜಾನ್ ಮಾತಾಡ್ಬಿಡ್ತಾನೆ. ಎಲ್ಲ ಕಲ್ಲಾಟಗಳು. ಈಗ ಗೊತ್ತಾಗ್ತಾ ಇದೆಯಾ? ಮಾರನೇ ದಿವಸನೇ ದುಡ್ಡು ವಸೂಲು ಹೋಗ್ಬಿಟ್ಟವನಂತೆ. ಡೆಲಿಗೇಟ್ಸ್ ದುಡ್ಡು ಬೇಕು, ಅದು ಬೇಕು. ಇಂಥವ್ರನ್ನೇನಾರು ಪಕ್ಷಗಳಲ್ಲಿ ಬೆಳೆಸ್ಕೊಂಡು ರಾಜಕೀಯವಾಗಿ ಬೆಳೆಸಿದ್ರೆ ಪಕ್ಷ ಉದ್ಧಾರ ಆದಂಗೆ. ನೀವು ಹೆಂಗಾರು ಇರಲಿ, ಮೊದಲಿಂದವ್ರನ್ನ ಕಿತ್ತಾಕಿ ಪಕ್ಷದಿಂದ ಓಡಿಸ್ಬೇಕು. ಎಲ್ಲರೂ ಬೇರೆ ಕೆಲಸಗಳು ಮಾಡ್ಕೊಂಡು ಬದುಕೊಂಡು ಸಾಯ್ಲಿ ಇಂಥವ್ರೆಲ್ಲ. ಒಳ್ಳೆ ದೊಡ್ಡ ಕುಡ್ಕ ಇದ್ದಂಗೆ ಅವನು. ಮಾತು ನೋಡಿದ್ರೆ ಗೊತ್ತಾಗುತ್ತೆ. ಮಾತಿದ್ರೆ ಅಮ್ಮ ಅಕ್ಕ ಅಂತಾನೆ. ಅದು ಒಬ್ಬ ಉದ್ಯೋಗಿಗೂ ಮನುಷ್ಯ ಅಂದವನಿಗೇನೆ ಅನ್ಬಾರ್ದು ನಾವು. ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಟ್ಟಕ್ಕೆ ದಮಕ್ಕೆ ಎತ್ತಾಕ್ತೀನಿ, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ, ಹಂಗೆ ಹಿಂಗೆ ಅಮ್ಮ ಅಕ್ಕ. ಹೊಟ್ಟೆಗೆ ಅನ್ನ ತಿನ್ನೋರಲ್ಲ, ಮಣ್ಣು ತಿನ್ನೋರು. ಕಾನೂನು ಭಯ ಇಲ್ಲ ಇವ್ರಿಗೆ. ಕಾನೂನು ಅಂದ್ರೆ ಏನು ಗೊತ್ತಿಲ್ಲ ಇವನಿಗೆ. ಆಲ್ರೆಡಿ 2 ಕೇಸ್ ಇದೆಯಂತೆ. 3ನೇ ಕೇಸ್ ಆದ್ರೂ ಏನಾಗಲ್ವಂತೆ. ಯಾವ ಮಟ್ಟಕ್ಕೆ ಬೆಳೆದಿದ್ರ ಜಿಲ್ಲಾ ಕಾಂಗ್ರೆಸ್ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ? ಅದು ಇಂಥವ್ರನ್ನ ಇಟ್ಕೊಂಡು ಮೇಲ್ಗಡೆ ಇರ್ತಕ್ಕಂಥ ನಾಯಕರಿಗೆ ಮಾನ ಮರ್ಯಾದೆ ಇರ್ಬೇಕು ನಿಮ್ಗೆ. ಈಗ ನಮ್ಮ ಜೊತೆಗೆ ಯಾವನಿದಾನಂತ ನಮ್ಗೆ ಗೊತ್ತಾಗುತ್ತಲ್ವಾ? ಇಲ್ಲ ಕಡಿವಾನೆ ಹಾಕೆ, ಇಲ್ಲ ಅವನು ನೀವೇ ಎತ್ಕಟ್ತಾ ಇದ್ದೀರಾ ಅಂತ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರೌಡಿಸಮ್ ಮಾಡಕ್ಕೂ ಕೆಲವು ಹುಡುಗರು ಬೇಕಲ್ಲ ನಿಮ್ಗೆ. ಇವ್ರನ್ನ ಬಳಸ್ಕೊಂತ ಇದ್ರೇನೋ ಅನಿಸ್ತದ ನನಗೆ. ಕಾನೂನ್ಗೆ ಎದ್ರಲ್ಲ ಅಂದ್ರೆ ನೀವು ಯಾವ ನಾಯಕರಲ್ಲಿ ದೊನ್ನೆ ನಾಯಕರು? ನಿಮ್ಮ ಅಪ್ಪಂದ ಕಾನೂನು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಇವನ್ ಬಗ್ಗೆ ಒಂದ್ಸತಿ, ಯಾಕಂದ್ರೆ ಅಂತ ಫಾರ್ಮಾಲಿಟೀಸ್ ಇರ್ತಕ್ಕಂಥ ಲೀಡ್ರು ಅಲ್ಲ. ನಗು ಬರುತ್ತೆ ಒಂದೊಂದು ಕೆಲವು ವಿಚಾರಗಳನ್ನ ಅವ್ರನ್ನ ಗಮನಿಸಿದಾಗ. ಅದು ಚಿಕ್ಕದೊಂದು ಕತೆ ಇದೆ, ಈ ನಾಗೇಶ್ ರೆಡ್ಡಿ ಬಗ್ಗೆನೇ ತಿಳಿಸ್ತೀನಿ. ಈ ಗುಬ್ಬಚ್ಚಿ ಕಾಡಲ್ಲಿ ಚಿಕ್ಕದಿಷ್ಟೇ ಇರ್ತದೆ ಗುಬ್ಬಚ್ಚಿ. ಅದಕ್ಕೆ ಟೈಮ್ ಸರಿ ಇಲ್ಲ ಅಂದ್ರೆ ಗ್ರಹಗಳು ಕೆಟ್ಟಿದೆ ಅಂತ ಹಾಡು ಹೇಳ್ಕೊಂಡು ತಿರುಗ್ತಾ ಇದೆಯಂತೆ. ಏನು ಕಾಡೆಲ್ಲ ಟುಯೋ 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 ಅಂತ ಒಂದು ಮ್ಯೂಸಿಕ್ ಥರ ಹಾಡು ಹೇಳ್ಕೊಂಡದ್ದು. ಮೊದಲೇ ಟೈಮ್ ಸರಿ ಇಲ್ಲ. ಈ ಆನೆ ಹಿಂಭಾಗಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ಹಾಡು ಹೇಳ್ತಾ ಇದೆ ಅಂತ. ಅದು ಹಿಂದ್ಗಡೆ ಭಾಗ ಹೋಗ್ಬಿಟ್ಟು ಹಿಂದ್ಗಡೆ ಸಾಂಗ್ ಹೇಳ್ಕೊಂಡು ಅದೇನಾಗ್ಬಿಟ್ಟಿದೆ, ಏನೋ ಬಂತು ಸೌಂಡ್ ಮಾಡ್ತಾ ಇದೆ ಹಿಂದ್ಗಡೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಗಣಿ ಹಾಕ್ಬಿಟ್ಟಿದೆ ಅದ್ರ ಮೇಲೆ. ಇಷ್ಟು ದೊಡ್ಡದು ಸಗಣಿ ತಪಕ್ ಅಂತ ಹಾಕ್ಬಿಟ್ಟಿದೆ ಆ ಗುಬ್ಬಚ್ಚಿ ಮೇಲೆ. ಹಾಕಿದ್ಮೇಲೆ ಮೊದಲೇ ಚಳಿ ಹಾಕೊಂಡ್ಬಿಟ್ಟಿದೆ ಒಳಗೆ, ಒದ್ದಾಡ್ತಾ ಇದೆಯಂತೆ. ಅಯ್ಯೋ ನನ್ನ ಟೈಮೇ ಸರಿ ಇಲ್ಲ, ಬರೀ ಸಗಣಿ ಬೇರೆ ಬಿದ್ದುಬಿಡ್ತಲ್ಲ, ಏನು ಇಷ್ಟೊಂದು ಭಾರ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಬೆಚ್ಚಿಗಾಯ್ತಂತೆ, ಅದು ಸಗಣಿ ಬೆಚ್ಚಿಗಿತ್ತಲ್ಲ. ಆ ಒಂದು ಸುಖಕ್ಕೆ ಪುನಃ ಸ್ಟಾರ್ಟ್ ಅಂತೆ ಸಾಂಗು, ಟುಯೋ 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 ಅಂತ ಒಳಗೆ. ಈ ಕಾಡ್ಬೇಕು ಹೋಗ್ತಾ ಇತ್ತಂತೆ. ಹೋಗ್ಬಿಟ್ಟು ಸಗಣಿಯನ್ನು ಹಿಂಗೆ ಎತ್ತಿಬಿಟ್ಟು ಏನೋ ಸೌಂಡ್ ಬರ್ತಿತ್ತಲ್ಲ, ಅದನ್ನ ಮೇಲೆ ಹಿಂಗೆ ಎತ್ತಿಬಿಟ್ಟು ಗುಬ್ಬಚ್ಚಿನ ನೀರು ಹೋಗ್ತಾ ಇತ್ತಂತೆ ಅಲ್ಲ ಪಕ್ಕದಲ್ಲಿ. ಹಿಂಗೆ ಚೆನ್ನಾಗಿ ತೊಳೆದ್ಬಿಟ್ಟು ಬಾಳಿಗೆ ಹಾಕೊಂಡು ನುಂಗಾಕ್ತು ಅಂತ. ಏನಿದ್ರೆ ಇದ್ರ ಅರ್ಥ? ಕಾನೂನು ಬೆಕ್ಕಿದ್ದಂಗೆ ನುಂಗಾಕುತ್ತೆ. ಆಟ ಆಡಬೇಡ ನೀನು. ನಿನ್ನ ಟೈಮ್ ಸರಿ ಇಲ್ಲ ಅಂದ್ರೆ ಇಂಥ ಗ್ಯಾಚಾರಗಳು ಬರ್ತವೆ. ಪಕ್ಷಕ್ಕೆ ದುಡಿ, ಪಕ್ಷನ ಕಟ್ರಿ. ನಾಳೆ ಬೆಳಗ್ಗೆ ಏನಾದ್ರು ಒಳ್ಳೆ ಅವಕಾಶಗಳು ಸಿಕ್ಕರೆ ಉಪಯೋಗಿಸ್ಬಿಡಿ. ಈ ಮಟ್ಟಕ್ಕೆ ಈಗಲೇ ಹೇಳಿದ್ರೆ ನೀವು ನಿಜವಾಗ್ಲೂ ನಿಮ್ಮನ್ನು ಯಾರು ಉದ್ಧಾರ ಮಾಡೋದಿಲ್ಲ. ಈ ಕಾಂಗ್ರೆಸ್ ರೌಡಿ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಲೇಬಾರ್ದು ಆ ಪಕ್ಷಕ್ಕೆ. ಮೊದಲಿಂಥವ್ರನ್ನೆಲ್ಲ ಕಟ್ ಮಾಡಿ ಒಳ್ಳೆ ಸುಸಂಸ್ಕೃತರನ್ನ, ಒಳ್ಳೆ ವಿದ್ಯಾವಂತರನ್ನ, ದೂರದೃಷ್ಟಿ ಇರ್ತಕ್ಕಂಥವ್ರನ್ನ, ಯಾರನ್ನ ಹೆಂಗೆ ಮಾತಾಡ್ಬೇಕು ಅಂತಕ್ಕಂಥವ್ರನ್ನ, ಈ ಸಮಾಜದ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರನ್ನ ಆ ಸ್ಥಾನಗಳಿಗೆ ತಗೊಂಬಂದು ಕೂಡಿಸಿ. ಇಲ್ಲ ಅಡ್ಡ ದುಡ್ಡು ಹೋಗೋರು ಅಂದ್ರೆ ಗುದ್ದುತ್ತಾವೆ. 100% ಆಕ್ಸಿಡೆಂಟ್ಗಳು ಗ್ಯಾರಂಟಿ. ಗಾಡಿ ನ್ಯಾಯವಾಗಿ ಓಡಿಸೋನ್ಗೆ 100 ಬಂದು ಗುದ್ದುತ್ತಾವೆ. ಇನ್ನು ಅಡ್ಡ ದಿಡ್ಡು ಹೋದ್ರೆ ಇದೆಯಾ? ಇಂಥವ್ರನ್ನ ದಯವಿಟ್ಟು ಪಕ್ಷದಿಂದ ಉಚ್ಚಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಮನವಿ ಮಾಡ್ತಾ ಇದ್ವಿ ಕಾಂಗ್ರೆಸ್ ಪಕ್ಷಕ್ಕೆ. ಇಷ್ಟನ್ನು ಹೇಳ್ತಾ ಮಾತು ಮುಗಿಸ್ತೀನಿ.